ಒಂದು ವಾರದಲ್ಲಿ ನಮ್ಮ ರಾಜ್ಯದ ಮೂರು ಪಕ್ಷದ ನಾಯಕರು ಕೊಟ್ಟಂತಹ ಹೇಳಿಕೆಗಳು, ಅವರು ತೆಗೆದುಕೊಂಡಂತಹ ತೀರ್ಮಾನಗಳ ಹಿಂದಿರುವ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಕೊಡುವಂತಹ ವಿಶೇಷ ಕಾರ್ಯಕ್ರಮವೇ ಆಫ್ ದ ರೆಕಾರ್ಡ್. ನಾನು ಮಾರುತಿ ಪಾವಗಡ. ಮಳೆಗಾಲದ ಅಧಿವೇಶನ ಮುಕ್ತಾಯ ಆಗಿದೆ. ಒಂದು ಕಡೆ ವಿಪಕ್ಷಗಳು ಸರ್ಕಾರವನ್ನು ಹಲವು ಪ್ರಶ್ನೆಗಳನ್ನು ಇಟ್ಟು ಉತ್ತರ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಈ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ 40 ವರ್ಷಗಳಲ್ಲಿ ಯಾವತ್ತೂ ಕೂಡ ರಾಜಕೀಯವಾಗಿ ಸೈಲೆಂಟ್ ಆಗಿರಲಿಲ್ಲ. ಈ ಬಾರಿ ಅಧಿವೇಶನದಲ್ಲಿ ಭಾಳಷ್ಟು ಸೈಲೆಂಟ್ ಆಗಿದ್ದರು. ಕೊನೆಯ ಒಂದು ದಿನ ಬಿಟ್ಟರೆ ಉಳಿದ 9 ದಿನಗಳು ಕೂಡ 8 ದಿನ ಭಾಳಷ್ಟು ಸೈಲೆಂಟ್ ಆಗಿದ್ದರು. ಇದು ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಮೊಗಸಾಲೆಯಲ್ಲೂ ಚರ್ಚೆ ಆಯಿತು, ವಿರೋಧ ಪಕ್ಷದ ಮೊಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು. ಅದೇ ರೀತಿ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗ್ತಿದೆ. ಈ ನಡುವೆ ನವೆಂಬರ್ ಕ್ರಾಂತಿ ನಡೆಯೋದು ಪಕ್ಕಾ ಆಗಿದೆಯಾ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಮರಾಯರನ್ನು ಜ್ಞಾಪಕ ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾರು ಆ ಶ್ಯಾಮರಾಯರು? ಅದನ್ನು ಕೂಡ ಈ ಎಪಿಸೋಡಲ್ಲಿ ಹೇಳ್ತೀವಿ. ಅದ್ರ ಜೊತೆಗೆ BJPಯಲ್ಲಿ ಆರ್ ಅಶೋಕ್ ಅವರನ್ನು ವಿರೋಧ ಪಕ್ಷ ನಾಯಕರನ್ನಾಗಿ ಈ ಬಾರಿ ಆದರೂ ಒಪ್ಪಿದ್ರ? ಅದೇ ರೀತಿ ಅಧಿವೇಶನ ಆದ ಬಳಿಕ ದೊಡ್ಡಗೌಡರನ್ನು JDS ಶಾಸಕರು ಭೇಟಿಯಾಗಿದ್ದೇಕೆ? ಮಾಜಿ ಸಚಿವ ರೇವಣ್ಣ ಅವರ ನಡೆ ಈ ಅಧಿವೇಶನದಲ್ಲಿ ಹೇಗಿತ್ತು? ಎಲ್ಲ ಡೀಟೇಲ್ಸನ್ನು ಇವತ್ತಿನ ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ನಲವತ್ತು ವರ್ಷದ ರಾಜಕಾರಣದಲ್ಲಿ ಮೊದಲ ಬಾರಿಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ. ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ 40 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಬಾರಿ ಹೇಳಿದ್ದಾರೆ, ನಾನು ಏಳು ಬೀಳಿನ ರಾಜಕೀಯವನ್ನು ನಾನು ನೋಡಿದ್ದೀನಿ ಅಂತ. ನಾನು ಏಳು ಬೀಳಿನ ರಾಜಕೀಯವನ್ನು ನಾನು ನೋಡಿದ್ದೀನಿ ಅನ್ನುವಂಥದ್ದನ್ನು ಪದೇ ಪದೇ ಆಗಿಂದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವು ಬಾರಿ ಹೇಳಿದ್ದಾರೆ. ಈ ಬಾರಿ ಅಂತೂ ವಿಧಾನಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಭಾಳಷ್ಟು ಸೈಲೆಂಟ್ ಆಗಿದ್ದರು. 9 ದಿನಗಳ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಯಾವತ್ತೂ ಕೂಡ ಇಷ್ಟು ಸೈಲೆಂಟ್ ಆಗಿ ಕೂತಿರಲಿಲ್ಲ. ಶುಕ್ರವಾರ ಹೊರತುಪಡಿಸಿದರೆ ಉಳಿದ 8 ದಿನವೂ ಕೂಡ ಸಿದ್ದರಾಮಯ್ಯ ಅವರು ಮೌನಕ್ಕೆ ಶರಣಾಗಿದ್ದರು. ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಈ ಹಿಂದೆ ಇದ್ದಂತಹ ಸಿದ್ದರಾಮಯ್ಯ ಅವರನ್ನು ನಾವು ನೋಡೋಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ಕೊರಗನ್ನು ಸ್ವತಃ ಆಡಳಿತ ಪಕ್ಷದ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಈ ಪ್ರಶ್ನೆಗಳು ಆಡಳಿತ ಪಕ್ಷದ ಮೊಗಸಾಲೆಯಲ್ಲೂ ಚರ್ಚೆ ಆಯಿತು, ಅದೇ ರೀತಿ ವಿರೋಧ ಪಕ್ಷದ ಮೊಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು. ಸ್ವತಃ ವಿರೋಧ ಪಕ್ಷದ ಶಾಸಕರು ಇಷ್ಟೊಂದು ಸೈಲೆಂಟ್ ಆಗಿರೋದು ಯಾಕೆ? ಡಿಸೆಂಬರ್ ಕ್ರಾಂತಿ ಶುರುವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಕೇಳಿದ್ರು. ಆದರೆ ಸಿದ್ದರಾಮಯ್ಯ ಆ ಗುಟ್ಟನ್ನು ಅಷ್ಟು ಸುಲಭವಾಗಿ ಬಿಟ್ಕೊಳ್ಳಿಲ್ಲ. 2006ರ ಬಳಿಕ ಇದ್ದಂತಹ ಸಿದ್ದರಾಮಯ್ಯ 2006ಕ್ಕೂ ಮೊದಲು ಇದ್ದಂತಹ ಸಿದ್ದರಾಮಯ್ಯ ಅವ್ರಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. JDSಲ್ಲಿದ್ದಂತಹ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ಗೆ ಬಂದ ಬಳಿಕ ಇರುವಂತಹ ಸಿದ್ದರಾಮಯ್ಯ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ ಇದೆ. ಇದನ್ನು ನಾವು ಹಲವು ಬಾರಿ ನೋಡಿದ್ವಿ. ಯಾವತ್ತೇ ಅಧಿವೇಶನ ನಡೆದಾಗ, ಅದು ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಇಲ್ಲವೇ ವಿಧಾನಸೌಧ ಹೊರಗಡೆ ಆಗಿರ್ಬೋದು, ಒಳಗಡೆ ಆಗಿರ್ಬೋದು, ಸಿದ್ದರಾಮಯ್ಯವರ ಮಾತನಾಡುವಂಥ ಒಂದು ದಾಟಿ, ಒಂದು ಏರಿಳಿತಗಳು ಬೇರೆ ರೀತಿಯಾಗಿರ್ತವೆ. ಆ ಏರಿಳಿತಗಳು ಈ ಬಾರಿಯ ಅಧಿವೇಶನದಲ್ಲಿ ಕಾಣಿಲ್ಲ ಅನ್ನುವಂಥದ್ದು ಶಾಸಕರೇ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಡಿಸೆಂಬರಲ್ಲಿ ಹಾಗಾದರೆ ದೊಡ್ಡ ಕ್ರಾಂತಿ ಆಗುತ್ತಾ? ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆದ್ರ ಅಂತ? ಇಲ್ಲವೇ ಸದನ ಆರಂಭ ಆದಂತಹ 2 ದಿನದಲ್ಲಿ ರಾಜಣ್ಣ ಅವರನ್ನು, ತಮ್ಮ ಅತ್ಯಪ್ತ ರಾಜಣ್ಣ ಅವರನ್ನು ಸಂಪುಟದಿಂದ ಕಿಕ್ಔಟ್ ಆಗಿದ್ದಕ್ಕೆ ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಅವರು ಮುನಿಸ್ಕೊಂಡ್ರ? ಸ್ವಾಭಾವಿಕವಾಗಿ ರಾಜಣ್ಣ ಅವರು ಪ್ರತಿ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತ್ಕೊಳ್ತಿದ್ರು. ಹಿಂದೆ ಹಲವು ಬಾರಿ ಸಿದ್ದರಾಮಯ್ಯ 5 ವರ್ಷಗಳ CM ಅನ್ನೋದನ್ನು ರಾಜಣ್ಣ ಜಪ ಮಾಡ್ತಿದ್ರು. ಅಂಥ ರಾಜಣ್ಣ ಅವರನ್ನು ಏಕ್ದಮ್ ಸಂಪುಟದಿಂದ ಕೈಬಿಡಿ ಅನ್ನುವಂಥ ಒಂದು ಸೂಚನೆಯನ್ನು, ಸಂಪುಟದಿಂದ ಕಿತ್ತಾಕಿ ಅನ್ನುವಂಥ ಒಂದು ಸೂಚನೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೆ ಖಡಕ್ಕಾಗಿ ರವಾನೆ ಮಾಡ್ತು. ಈ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಅವ್ರಿಗೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ, ಸಿದ್ದರಾಮಯ್ಯ ಅವ್ರಿಗೆ ಮನಸ್ಸು ಒಪ್ಪದೇ ಇದ್ದರೂ ಕೂಡ ಅವರನ್ನು ಸಂಪುಟದಿಂದ ಕಿಕ್ಔಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ನಡೆದಂತಹ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ತುಟಿ ಬಿಚ್ಚಲಿಲ್ಲ. ಸಿದ್ದರಾಮಯ್ಯ ಈ ಹಿಂದೆ ಯಾವಾಗ ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ವಿಪಕ್ಷಗಳು ಒಂದು ವೇಳೆ ಧ್ವನಿ ಮಾಡಿದ್ದೆ ಆದರೆ ಯಾವ ರೀತಿಯಾಗಿ ಅವರ ಮೇಲೆ ಬೀಳ್ತಿದ್ರೋ ಆ ರೀತಿಯಾಗಿ ಈ ಬಾರಿ ಅವರ ವಿರುದ್ಧ ಗರ್ಜನೆ ಮಾಡಲಿಲ್ಲ. ಇದು ನಾವು ಕಂಡಂತಹ ಸತ್ಯವೂ ಕೂಡ. ಕೊನೆಯ ದಿನ ಒಂದು ದಿನ ಬಿಟ್ಟರೆ ನಡೆದಂತಹ ಉಳಿದ 8 ದಿನಗಳು ಕೂಡ ಸಿದ್ದರಾಮಯ್ಯ ಬಹಳಷ್ಟು ಮೌನಕ್ಕೆ ಶರಣಾಗಿದ್ದರು. ಅಕ್ಷರಶಃ ಸಿದ್ದರಾಮಯ್ಯ ಈ ಬಾರಿ ಅಧಿವೇಶನದಲ್ಲಿ ಡಿಸ್ಟರ್ಬ್ ಆಗಿರುವಂಥದ್ದು ನಿಜ. ತಮ್ಮ ಅತ್ಯಪ್ತ ರಾಜಣ್ಣ ಅವರನ್ನು ಕಿಕ್ಔಟ್ ಮಾಡಿದರ ಜೊತೆಗೆ ಒಂದು ಸಂದೇಶ
ನನಗೂ ಕೂಡ ರವಾನೆ ಮಾಡಿದೆ ಅನ್ನುವಂಥ ಒಂದು ಆತಂಕ ಸಿದ್ದರಾಮಯ್ಯ ಅವರಲ್ಲಿ ಕಾಡ್ತಲೇ ಇದೆ. ಅದು ಡಿಸೆಂಬರ್ಗೆ ಬದಲಾವಣೆ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಒಂದೊಂದು ಸ್ಪಷ್ಟ, ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣ ವಿಚಾರದಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರದಿಂದ ಅಕ್ಷರಶಃ ಸಿದ್ದರಾಮಯ್ಯ ಅವರು ಡಿಸ್ಟರ್ಬ್ ಆಗಿದ್ದಾರೆ. ಹೀಗಾಗಿ ಈ ಬಾರಿ ಈ ಹಿಂದೆ ಇದ್ದಂತಹ ಉತ್ಸಾಹ ಈ ಬಾರಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಕಾಣಿಸಲಿಲ್ಲ. ಅದೇ ರೀತಿ ಕೊನೆಯ ದಿನ ಸಿದ್ದರಾಮಯ್ಯ ಒಬ್ಬ ಅತ್ಯದ್ಭುತ ಸಂಸದೀಯ ಪಟು ಆಗಿದ್ದು ಕೂಡ ನಿಜ. 224 ಶಾಸಕರನ್ನು ನಾವು ನೋಡಿದ್ದೇ ಆದರೆ ಅದು ಸರ್ಕಾರ ನಡೆಸಿರೋರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಯಾರು ಕೂಡ ಸಿದ್ದರಾಮಯ್ಯ ಅವರಿಗೆ ಸರಿಸಾಟಿ ಅಲ್ಲ. ಸಿದ್ದರಾಮಯ್ಯ ವೀಕ್ ಕೇಸನ್ನು ಕೂಡ ಗೆಲ್ಲುವಂತಹ ಒಬ್ಬ ರಾಜಕಾರಣಿ. ಅದು ವಿಧಾನಸಭೆಯಲ್ಲಾಗಿರಲಿ, ವಿಧಾನ ಪರಿಷತ್ತಲ್ಲಾಗಿರಲಿ. ವಿಧಾನಸಭೆಯಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಘಟನೆ ನಡೆದಿದ್ದು. ಯಾರು ಕೂಡ ಚಿನ್ನಸ್ವಾಮಿ ಪ್ರಕರಣದಲ್ಲಿ ಸರ್ಕಾರ ಅಷ್ಟೊಂದು ಸುಲಭವಾಗಿ ಸೇಫ್ ಆಗುತ್ತೆ, ಸರ್ಕಾರ ಕೊಟ್ಟಂತಹ ಉತ್ತರವನ್ನು BJP ಮತ್ತು JDS ಶಾಸಕರು ಒಪ್ಕೊಳ್ತಾರೆ ಅಂತ ಊಹೆ ಮಾಡಿರಲಿಲ್ಲ. ಸ್ವತಃ BJP ಮತ್ತು JDS ಶಾಸಕರು ಸಿದ್ದರಾಮಯ್ಯ ಪರಮೇಶ್ವರ್ ಯಾವುದೇ ಉತ್ತರ ಕೊಡಲಿ, ಈ ಬಾರಿ ಅವ್ರಿಗೆ ನೀರಿಳಿಸ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಹೊರಗಡೆ ಚರ್ಚೆ ಮಾಡ್ತಿದ್ರು. ಆದರೆ ಆಗಿದ್ದೇ ಬೇರೆ. ಒಂದು ಕಡೆ ವಿರೋಧ ಪಕ್ಷ ಎಳೆಯಾಗಿ ಬಿಚ್ಚಿಟ್ಟು ದಾಖಲೆ ಸಮೇತ ಅಂಕಿಅಂಶಗಳ ಸಮೇತ ಮುಂದಿಟ್ಟರು ಕೂಡ ಪರಮೇಶ್ವರ್ ಅವರು ಅಷ್ಟೇ ಸೊಗಸಾಗಿ ಉತ್ತರ ಕೊಟ್ಟರು. ಅದಾದ ಬಳಿಕ ಸಿದ್ದರಾಮಯ್ಯ ಕೊಟ್ಟಂತಹ ಒಂದು ಉತ್ತರಕ್ಕೆ ಇಡೀ ಸದನ ಪಿನ್ ಡ್ರಾಪ್ ಸೈಲೆಂಟ್ ಆಯಿತು. ಅಂದರೆ ಕೇವಲ ನಾವು ಮಾತ್ರ ತಪ್ಪು ಮಾಡಿಲ್ಲ, ಇದು ಇಂಥ ಒಂದು ಅಚಾತುರ್ಯ ಘಟನೆಗಳಾದಾಗ ಯಾರೂ ಕೂಡ ರಾಜಕೀಯ ಬೆಳೆ ಬೇಯಿಸ್ಕೊಳ್ಬಾರ್ದು. ಇದನ್ನು ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತ ಮಾಡಿದೆ, ಕೇವಲ ಭಾರತಕ್ಕಷ್ಟೇ ಸೀಮಿತ ಮಾಡಿದೆ. ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹೇಗೆ ಕಾಲ್ತುಳಿತಗಳಾಗಿದ್ವು, ಅದರಲ್ಲಿ ಯಾರ ಪಾತ್ರ ಎಷ್ಟಿತ್ತು. ಈಗ ಹಾಲಿ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ BJP ಅತ್ಯಧಿಕ ರಾಜ್ಯಗಳಲ್ಲಿ ಅಧಿಕಾರ ನಡೆಸಿದ್ರು ಕೂಡ ಎಲ್ಲೆಲ್ಲಿ ಕಾಲ್ತುಳಿತ ಆಯಿತು. ಅದು ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಹಲವು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಕಾಲ್ತುಳಿತ ಪ್ರಕರಣಗಳು ಆಗಿದ್ದಾವೆ. ಅಲ್ಲಿ ಯಾರನ್ನ ರಾಜೀನಾಮೆ ಪಡೆದ್ರು, ಇದನ್ನು ನೀವು ಕೇಳಿದ್ರ ಅನ್ನುವಂಥದ್ದನ್ನು ಹಿಡಿದು ಕರೋನಾ ಕಾಲದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಾದಂತಹ 21 ಜನ ಸಾವಿಗೀಡಾದಾಗ ಇದೇ ಸುರೇಶ್ ಕುಮಾರ್ ಅವರು ಆ ಜಿಲ್ಲೆಯ ಉಸ್ತುವಾರಿ ಆಗಿದ್ದರು. ಹಾಗಾದರೆ ಅವತ್ತು ನೀವು ಪ್ರಚೋದಕರ ಆಗಿದ್ರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಟ್ಟು ಎಲ್ಲರನ್ನೂ ಕೂಡ ಮೌನಕ್ಕೆ ಶರಣಾಗುವಂತೆ ಮಾಡಿದರು. ಮಾಜಿ ಗೃಹ ಸಚಿವ ರಾಮರಾವ್ ಅವರನ್ನು ಜ್ಞಾಪಕ ಮಾಡಿಕೊಂಡ ಡಾಕ್ಟರ್ ಜಿ ಪರಮೇಶ್ವರ್. ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣದಲ್ಲಿ ಸರ್ಕಾರ ನೇರ ಪಾತ್ರಧಾರಿ, ಸರ್ಕಾರ ಪ್ರಮುಖ ಆರೋಪಿ. ಸರ್ಕಾರ ಮಾಡಿದಂತಹ ಎಡವಟ್ಟಿನ ನಿರ್ಧಾರಗಳಿಂದಾಗಿಯೇ ಅವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಸಾವಾಗೋದಕ್ಕೆ ಕಾರಣ ಅನ್ನುವಂಥದ್ದನ್ನು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಅಂಕಿಅಂಶಗಳ ಸಮೇತ ಸದನದಲ್ಲಿ ಪ್ರಸ್ತಾಪ ಮಾಡೋದರ ಮುಖಾನ ಸರ್ಕಾರದ ಪಾತ್ರ ಏನಿದೆ, ಇದಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಎಷ್ಟು ಮಟ್ಟಿಗೆ ಹೊಣೆಗಾರರು, ಯಾರ್ಯಾರ ಪಾಲು ಎಷ್ಟಿದೆ, ಯಾರ್ಯಾರು ರಾಜೀನಾಮೆ ಕೊಡಬೇಕನ್ನೋದನ್ನು ಎಳೆಯಾಗಿ ಬಿಚ್ಚಿಟ್ರು. ಆದರೆ ಇದನ್ನು ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅನ್ನುವಂಥದ್ದಕ್ಕೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವ್ರಿಗೆ ಹಲವು ಬಾರಿ ತಲೆನೋವಾಗಿರುವುದು ಕೂಡ ನಿಜ. ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಉತ್ತರ ಕೊಡೋದಿಲ್ಲ, ನಾನೇ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಪರಮೇಶ್ವರ್ ಅವ್ರಿಗೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ ಪರಮೇಶ್ವರ್ ಅವರು 2 ಪ್ರಕರಣಗಳು ಈ ಬಾರಿ ಅಧಿವೇಶನದಲ್ಲಿ ಅವ್ರಿಗೆ ತಲೆನೋವು ತಂದಿದ್ವು. ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ, ಅದಕ್ಕೂ ಮೊದಲು ಕೊಟ್ಟಂತಹ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ. ಈ 2 ಪ್ರಕರಣಗಳಿಂದ ನಾನು ಪಾರಾಗೋದು ಹೀಗೆ, ಯಾವ ರೀತಿಯಾಗಿ ನಾನು ಉತ್ತರ ಕೊಟ್ಟರೆ ಇಡೀ ಸದನ ತಲೆದೂಗಬಹುದು, ಈ ಚಿಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಲ್ಲಿ ಕಾಡ್ತಾ ಇತ್ತು. ಹೇಳಿ ಕೇಳಿ ಸಿದ್ದರಾಮಯ್ಯನಷ್ಟು ಹೊರಟು ಅಲ್ಲ, ಅದೇ ರೀತಿ DK ಶಿವಕುಮಾರ್ ಅವರಷ್ಟು ಬಂಡೇನೂ ಕೂಡ ಅಲ್ಲ. ಸಾಫ್ಟ್ ರಾಜಕಾರಣಿ ಪರಮೇಶ್ವರ್. ಹೀಗಾಗಿ ಪರಮೇಶ್ವರ್ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ, ಆ ಉತ್ತರವನ್ನು ವಿಪಕ್ಷಗಳು ಒಪ್ಕೊಳ್ತಾವ ಅನ್ನುವಂಥ ಒಂದು ಪ್ರಶ್ನೆಗಳು ಹುಟ್ಟಿದ್ದು ನಿಜ. ಆದರೆ ವಿಪಕ್ಷಗಳು ಕೂಡ ತಲೆದೂಗುವಂಥ ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರು ಉತ್ತರ ಕೊಟ್ಟರು. 1970ರ ದಶಕದಲ್ಲಿ ಮಧುಗಿರಿ ವಿಧಾನಸಭಾ ಕ್ಷೇತ್ರ, ಅಂದರೆ ಈ ಹಿಂದೆ ಕೊರಟಗೆರೆಗಿಂತಲೂ ಮೊದಲು ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದಲೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಾಜಕೀಯ ಆರಂಭ ಮಾಡಿದ್ದು. ಪರಮೇಶ್ವರ್ ಅವ್ರಿಗಿಂತಲೂ ಮೊದಲು ರಾಮರಾವ್ ಅನ್ನುವಂಥವರು ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. 1970ರ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಚಿವರು ಕೂಡ ಆಗಿದ್ದರು, ಅದರಲ್ಲೂ ಗೃಹ ಸಚಿವರಾಗಿದ್ದರು. ಮಧುಗಿರಿ ತಾಲೂಕಲ್ಲಾದಂತಹ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಅವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಿಗ್ತಿಲ್ಲ ಅಂತ ಹೇಳಿಬಿಟ್ಟು ರೈತರು ಮಾಡಿದಂಥ ಒಂದು ಹೋರಾಟ ಭಾಳಷ್ಟು ಬೇರೆ ರೀತಿಯ ಸ್ವರೂಪವನ್ನು ಪಡ್ಕೊಂಡು ದೊಡ್ಡ ಪ್ರತಿಭಟನೆ ಆಗಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಪೊಲೀಸರು ರೈತರ ಮೇಲೆ ದಾಳಿ ಮಾಡಿದರು. ಪ್ರತಿ ಹಳ್ಳಿಗೂ ನುಗ್ಗಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಹಲ್ಲೆ ಮಾಡಿದರು. ಅವತ್ತು ನಡೆದಂತಹ ವಿಧಾನಸಭಾ ಕಲಾಪದಲ್ಲಿ ಈ ವಿಚಾರವನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡಿದವು.
ಈ ಕ್ಷಣದಿಂದ ನಾನು ನನ್ನ ಗೃಹ ಖಾತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಅದೇ ಸದನದಲ್ಲಿದ್ದಂತಹ ಮುಖ್ಯಮಂತ್ರಿ ಹಾಗೂ ಸ್ಪೀಕರ್ ಇಬ್ಬರಿಗೂ ಕೂಡ ಕೊಟ್ಟು ವಿಧಾನಸಭೆಯಿಂದ ನಿರ್ಗಮಿಸಿದರು. ಅಂದರೆ ಅಷ್ಟರ ಮಟ್ಟಿಗೆ ಸೂಕ್ಷ್ಮ ಜೀವಿ ಆಗಿದ್ದರು, ಸೂಕ್ಷ್ಮ ರಾಜಕಾರಣಿ ಆಗಿದ್ದರು ರಾಮರಾವ್ ಅವರು. ಅದೇ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಗೆದ್ದು ಈ ಬಾರಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಪರಮೇಶ್ವರ್ ಅವ್ರಿಗೂ ಕೂಡ ಕಾಡಿದ್ದು ಅದೇ ಪ್ರಶ್ನೆಯೇ. ಒಂದು ವೇಳೆ ನಾಳೆ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ಆಗಿರ್ಬೋದು, ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ವಿಪಕ್ಷಗಳು ಆ ಪ್ರಶ್ನೆಯನ್ನು ಇಟ್ಟಿದ್ದೆ ಆದರೆ ನಾನು ಏನು ಉತ್ತರ ಕೊಡಬೇಕು? ಇದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಪರಮೇಶ್ವರ್ ಅವರು ಇಡೀ ರಾತ್ರಿ ಚರ್ಚೆ ಮಾಡಿದರಂತೆ. ಇಡೀ ರಾತ್ರಿ ಯಾವ ರೀತಿ ಉತ್ತರ ಕೊಟ್ಟರೆ ನಾನು ವಿಪಕ್ಷಗಳನ್ನು ಮನವೊಲಿಸ್ಬೋದು ಅನ್ನುವಂಥದ್ದನ್ನು ತಮ್ಮಲ್ಲೇ ತಾವೇ ಹಲವು ಪ್ರಶ್ನೆಗಳನ್ನು ಮಾಡಿಕೊಂಡಿದ್ದರಂತೆ. ಹಾಗಾಗಿಯೇ ಮರುದಿನ ಬೆಳಗ್ಗೆ ಬಂದಂತಹ ಪರಮೇಶ್ವರ್ ಅವರು ಭಾಳಷ್ಟು ಸಾಫ್ಟಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಹಾಗೂ ಧರ್ಮಸ್ಥಳ ಎರಡೂ ಪ್ರಕರಣಗಳಲ್ಲೂ ಕೂಡ ಉತ್ತರ ಕೊಡೋದಕ್ಕೆ ಮುಂದಾಗ್ತಾರೆ. ಧರ್ಮಸ್ಥಳ ಪ್ರಕರಣದಲ್ಲೂ ಅಂತೂ ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ಸತ್ಯಾಂಶ ಹೊರಗಡೆಗೆ ಬರಬೇಕು, ಹೀಗಾಗಿ ನಾವು SITಯನ್ನು ರಚನೆ ಮಾಡಿದ್ವಿ. ಅದು ಸತ್ಯವಾ ಸುಳ್ಳ? ಒಂದು ವೇಳೆ ಸುಳ್ಳಾಗಿದ್ದೆ ಆದರೆ ಆ ತಲೆಬುರುಡೆ ತಂದಂತಹ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಅದರ ಹಿಂದೆ ಯಾರೆಲ್ಲ ಷಡ್ಯಂತ್ರ ಮಾಡಿದಾರೋ ಅವರನ್ನು ಕೂಡ ಮುಲಾಜಿಲ್ಲದೆ ಒಳಗಾಗ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಸದನಕ್ಕೆ ಕೊಟ್ಟರು. ಆ ಭರವಸೆಗೆ ಇಡೀ ಸದನ ತಲೆದೂಗಿತು. ತಲೆಬುರುಡೆ ತಂದಂತಹ ಅನಾಮಿಕನನ್ನು ಒಳಗಾಕಿದ್ದಾರೆ, ಅದೇ ರೀತಿ ಅದರ ಹಿಂದೆ ಇದ್ದಂತಹವರನ್ನು ಕೂಡ ಒಳಗಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರಕರಣದಲ್ಲಿ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದಂತಹ ಹಲವು ವಿಚಾರಗಳನ್ನು ಒಪ್ಕೊಳ್ಳೋದರ ಮುಖೇನ ಒಂದು ಸರ್ಕಾರ ಯಾವ ರೀತಿಯಾಗಿ ಉತ್ತರ ಕೊಡಬೇಕೋ ಆ ರೀತಿಯಾಗಿ ಉತ್ತರ ಕೊಡೋದರಲ್ಲಿ ಯಶಸ್ವಿ ಆದರು. ಇದು ಆಡಳಿತ ಪಕ್ಷದ ಮುಗಸಾಲೆಯಲ್ಲೂ ಕೂಡ ಚರ್ಚೆ ಆಯಿತು. ಅದೇ ರೀತಿ ವಿರೋಧ ಪಕ್ಷದ ನಾಯಕರು ಕೂಡ ಪರಮೇಶ್ವರರ ಉತ್ತರಕ್ಕೆ ಬೇಷ್ ಎಂದಿದ್ದಾರೆ. ಅದರಲ್ಲೂ ಆರ್ ಅಶೋಕ್ ಕೊಟ್ಟಂತಹ ಅಂಕಿಅಂಶಗಳು ನನ್ನ ಬಳಿಯೂ ಕೂಡ ಅಷ್ಟೊಂದು ಅಂಕಿಅಂಶಗಳಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ದ ಬೆಸ್ಟ್ ಸ್ಪೀಚ್ ನೀವು ಈ ಬಾರಿ ಮಾಡಿದ್ದೀರಾ ಅನ್ನುವಂಥದ್ದನ್ನು ಹೇಳೋದರ ಮುಖೇನ ಮೊದಲನೇದಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮನೆಗೆಲ್ಲುವಂಥ ಒಂದು ಕೆಲಸ ಪರಮೇಶ್ವರ್ ಅವರು ಮಾಡಿದ್ರು. ಜೊತೆಗೆ ವಿಪಕ್ಷದವರು ಏನು ಸರ್ಕಾರದ ಪಾತ್ರ ಇದೆ, ಸಿದ್ದರಾಮಯ್ಯವರ ಪಾತ್ರ ಇದೆ, DCM ಪಾತ್ರ ಇದೆ ಅನ್ನುವಂಥದ್ದನ್ನು ಆರೋಪ ಮಾಡಿದ್ರು. ಅದನ್ನು ನಿಜ, ನಾನು ಒಪ್ಕೊಳ್ತೀನಿ. ಸರ್ಕಾರ ಈ ಪ್ರಕರಣದಲ್ಲಿ ಎಡವಿದೆ, ಅದರಲ್ಲಿ ಯಾವುದೇ ನನಗೆ ಸಂಕೋಚ ಇಲ್ಲ. ಆದರೆ ಮುಂದೆ ಈ ರೀತಿ ಆಗದೇ ಇರುವಂಥ ಒಂದು ರೀತಿಯಲ್ಲಿ ಇವತ್ತು ಯಾವ ರೀತಿಯಾಗಿ ಅಧಿಕಾರಿಗಳ ತಪ್ಪಿಂದ ಆಗಿದೆಯೋ, ಎಷ್ಟು ಅಧಿಕಾರಿಗಳನ್ನು ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಂಥ ಜನಜಂಗುಳಿ ಆಗದಂತೆ, ಈ ರೀತಿ ಘಟನೆಗಳು ಮರುಕಳಿಸದಂತೆ ನಾವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಹೇಳಿದರು. ಡಿಸೆಂಬರ್ಗೆ DK ಶಿವಕುಮಾರ್ಗೆ ಲಕ್ಕಿದೆ, ಆದರೆ ನಮಸ್ತೆ ಸದಾ ವತ್ಸಲೆ ಅಂದರು. DK ಶಿವಕುಮಾರ್ ಈ ಬಾರಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಭಾಳಷ್ಟು ಆ್ಯಕ್ಟಿವ್ ಆಗಿದ್ದರು. ಸಿದ್ದರಾಮಯ್ಯವರನ್ನು ಕಂಪೇರ್ ಮಾಡ್ಕೊಳ್ಳೋದೆ ಆದರೆ ಈ ಬಾರಿ KPCC ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಭಾಳಷ್ಟು ಆ್ಯಕ್ಟಿವ್ ಆಗಿದ್ದರು. ಜೊತೆಗೆ ವಿಪಕ್ಷದವರು ಯಾವಾಗ ಅವರ ವಿರುದ್ಧ ಪ್ರಹಾರ ಮಾಡಿದ್ರೋ ಆಗ ತಿರುಗೇಟು ಕೊಡುವಂಥ ಒಂದು ಕೆಲಸ DK ಶಿವಕುಮಾರ್ ಅವರು ಹಲವು ಬಾರಿ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ RSS ಗೀತೆಯನ್ನೇ ವಿಧಾನಸಭೆಯಲ್ಲಿ ಆಡಿದ್ದಾರೆ. ಆ ಮುಖೇನ BJP ಅವ್ರಿಗೆ ಸಂತೋಷ ಆಗಿದ್ದರೆ ಕಾಂಗ್ರೆಸ್ ಅವ್ರಿಗೆ ಸಹಜವಾಗಿ ಇದಕ್ಕೆ ಭಾಳಷ್ಟು ಅಸಮಾಧಾನ ಆಗಿದೆ. ಹೇಳಿ ಕೇಳಿ ಸದನ ಆರಂಭ ಆದ 2ನೇ ದಿನದಲ್ಲಿ ರಾಜಣ್ಣ ಅವರ ತಲೆದಂಡ ಆಗಿತ್ತು. ಇದರ ಹಿಂದೆ DK ಶಿವಕುಮಾರ್ ಅವರು ಹಾಗೂ ಅವರ ಬಣ ಇದೆ ಅನ್ನುವಂಥದ್ದನ್ನು ಮತ್ತೊಂದು ಬಣ ಚರ್ಚೆ ಮಾಡ್ತಿತ್ತು. ಅದರಲ್ಲೂ ರಾಜಣ್ಣ ನನ್ನ ರಾಜೀನಾಮೆಗೆ ಕಾರಣ, ನನ್ನ ಕಿಕ್ಔಟ್ಗೆ ಕಾರಣ 3 ನಾಯಕರು, ಆ 3 ನಾಯಕರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾತಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ಹೇಳಿ ಕೇಳಿ ರಾಹುಲ್ ಗಾಂಧಿ ಅವರು ಈಗ BJP ಮತ್ತು RSS ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಡಿಸೆಂಬರ್ ಕ್ರಾಂತಿಯಲ್ಲಿ ನನಗೆ ಒಳ್ಳೆಯ ಅವಕಾಶ ಸಿಗ್ಬೋದು, ನಾನು 3ನೇ ಮಹಡಿಯಲ್ಲಿ ಮುಖ್ಯಮಂತ್ರಿ ಗಾದಿಯಲ್ಲಿ ಕೂರಬಹುದು ಅನ್ನುವಂತಹ ಲೆಕ್ಕಾಚಾರ ಆಗ್ತಿದ್ದಂತಹ DK ಶಿವಕುಮಾರ್ ಅವರ ವಿರುದ್ಧ ಈ ಅಸ್ತ್ರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ರಯೋಗ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಇದೇ ವಾರ ರಾಜಣ್ಣ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಆಡಿರುವಂತಹ RSS ಗೀತೆಯ ಬಗ್ಗೆ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಇದರಲ್ಲಿ ನೋ ಡೌಟ್. KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದರಲ್ಲಿ DK ಶಿವಕುಮಾರ್ ಅವರ ಪಾತ್ರ ಹೆಚ್ಚಿದೆ. ಹೀಗಾಗಿ ಸಹಜವಾಗಿ ಡಿಸೆಂಬರ್ ಕ್ರಾಂತಿ ಆದಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿ ಈ ವಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾದರೆ BJPಯಲ್ಲಿ ಬೇರೆ ರೀತಿಯಾದಂಥ ಒಂದು ಬೆಳವಣಿಗೆಗಳಾಗ್ತಿದ್ದಾವೆ.
ವಿರೋಧ ಪಕ್ಷದ ಮೊಗಸಾಲಿಗೆ ಮಾಜಿ DCM ಸೌದಿ ಅವರು ಬಂದಿದ್ದರು. ಆರ್ ಅಶೋಕ್ ಸೇರಿದಂತೆ BJP ನಾಯಕರುಗಳ ಜೊತೆ ಚರ್ಚೆ ಮಾಡಿ ಹೋದರು. ರೇವಣ್ಣ ಅವರು ಮೊದಲನೇ ಬಾರಿಗೆ ಮನಸ್ಸು ಬಿಚ್ಚಿ ಪತ್ರಕರ್ತರ ಜೊತೆ ಕೂತು ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾತಾಡಿದ್ದಾರೆ. ಇನ್ನು ವಿಧಾನಸಭಾ ಕಲಾಪ ಮುಗಿದ ತಕ್ಷಣ JDS ಶಾಸಕರು ಮಾಜಿ ಪ್ರಧಾನಿ ದೇವೇಗೌಡರನ್ನು ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಈ ಎಪಿಸೋಡಲ್ಲಿ. ವಿರೋಧ ಪಕ್ಷದ ನಾಯಕರಾಗಿ ಯಶಸ್ವಿಯಾದ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ದಿನದಿಂದಲೂ ಕೂಡ ಭಾಳಷ್ಟು ಚರ್ಚೆಗಳಾಗ್ತಾ ಇದ್ವು. ಅದರಲ್ಲೂ BJPಯ ಹಲವು ಶಾಸಕರು ಅವರನ್ನು ವಿರೋಧ ಪಕ್ಷದ ನಾಯಕ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ರೆಬಲ್ಸ್ ನಾಯಕರಂತೂ ಭಾಳಷ್ಟು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ನಡೀತಿದೆ, ಆರ್ ಅಶೋಕ್ ಹಲವು ಕಾಂಗ್ರೆಸ್ ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಪದೇ ಪದೇ ಮಾಡ್ತಿದ್ರು. ಯತ್ನಾಳ್ ಅವರು ಅವಕಾಶ ಸಿಕ್ಕಾಗೆಲ್ಲವೂ ಕೂಡ BJPಯಲ್ಲಿದ್ದಂತಹ ಸಂದರ್ಭದಲ್ಲಿ ಇದನ್ನು ಹೇಳ್ತಲೇ ಇದ್ದರು. ಆದರೆ ಈ ಬಾರಿ ಅಧಿವೇಶನದಲ್ಲಿ ಸರ್ಕಾರವನ್ನು ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ಆರ್ ಅಶೋಕ್. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದು ಧರ್ಮಸ್ಥಳದ ಪ್ರಕರಣ ಆಗಿರ್ಬೋದು, ಅದೇ ರೀತಿ ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣ ಆಗಿರ್ಬೋದು, ಅದೇ ರೀತಿ BJP JDS ಶಾಸಕರಿಗೆ ಅನುದಾನ ವಿಚಾರದಲ್ಲಿ ಮಾಡ್ತಾ ಇರುವಂತಹ ತಾರತಮ್ಯದ ನೀತಿ ಆಗಿರ್ಬೋದು. ಈ ಮೂರು ಪ್ರಕರಣದಲ್ಲೂ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡುವಂಥ ಒಂದು ಕೆಲಸ ಆರ್ ಅಶೋಕ್ ಮಾಡಿದ್ರು. ಹಾಗಂದ ಮಾತ್ರಕ್ಕೆ BJPಯ ಬೇರೆ ಯಾವ ಶಾಸಕರು ಮಾತಾಡಲಿಲ್ವಾ ಅಂತ ಹೇಳಿದ್ರೆ ಖಂಡಿತ ಮಾತನಾಡಿದರು. ಆದರೆ ಆರ್ ಅಶೋಕ್ ಅವರ ರೀತಿ ಅಂಕಿಅಂಶಗಳ ಸಮೇತ ಇಡೀ ಸದನ ಒಪ್ಪುವಂಥ ರೀತಿಯಲ್ಲಿ ಬೇರೆ ಯಾರೂ ಮಾತಾಡಲಿಲ್ಲ. ಅಲ್ಪ ಸ್ವಲ್ಪ ಸುನೀಲ್ ಕುಮಾರ್ ಧರ್ಮಸ್ಥಳ ವಿಚಾರದಲ್ಲಿ ಮಾತಾಡಿದ್ರು ಕೂಡ ಸುನೀಲ್ ಕುಮಾರ್ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೇವಲ ಒಂದು ಕ್ಷೇತ್ರ, ಒಂದು ವಿಚಾರಕ್ಕಷ್ಟೇ ಸೀಮಿತರಾದರು. 224 ಕ್ಷೇತ್ರಗಳ ಸಮಸ್ಯೆಗಳಿಟ್ಕೊಂಡು ಯಾವತ್ತೂ ಸುನೀಲ್ ಕುಮಾರ್ ಮಾತನಾಡೋದಿಲ್ಲ. ಅದು ಈ ಬಾರಿನೂ ಕೂಡ ಸಾಬೀತಾಗಿದೆ. ಆದರೆ ಸುನೀಲ್ ಕುಮಾರ್ ಬಗ್ಗೆ ಒಂದು ಆಕ್ಷೇಪ ಇದೆ. ಅದನ್ನು ಮತ್ತೆ ಹೇಳ್ತೀನಿ. ಈಗ ಆರ್ ಅಶೋಕ್ ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಬಾರಿ ಅಧಿವೇಶನದಲ್ಲಿ ಹಿಂದೆಂದೂ ಇಲ್ಲದೇ ಇರುವಂಥ ರೀತಿಯಲ್ಲಿ ಆರ್ ಅಶೋಕ್ ಭಾಳಷ್ಟು ದೊಡ್ಡ ಮಟ್ಟದ ಧ್ವನಿ ಆಡಳಿತ ಪಕ್ಷದ ವಿರುದ್ಧ ಮಾಡಿದ್ದಾರೆ. ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಪರಮೇಶ್ವರ್ ಅವರ ವೈಫಲ್ಯಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಪ್ರಕರಣದಲ್ಲಂತೂ ಸರ್ಕಾರದಲ್ಲಿ ಇಲ್ಲದೇ ಇರುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಮಾಹಿತಿ ಕೊಡುವಂಥ ಒಂದು ರೀತಿಯಲ್ಲಿ ಈ ಬಾರಿ ತಮ್ಮ ವಾದವನ್ನು ಮಂಡನೆ ಮಾಡಿದರು. ಕಪ್ ಗೆದ್ದಿದ್ದು RCB, ಕಪ್ ಗೆದ್ದಿದ್ದು 11 ಜನ ಕ್ರೀಡಾಪಟುಗಳು. ಆದರೆ ಕ್ರೆಡಿಟ್ ತೆಗೆದುಕೊಳ್ಳಕ್ಕೆ ಹೋಗಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಹೀಗಾಗಿ ಆ 11 ಜನ ಬಲಿಯಾದರು. ಒಂದು ವೇಳೆ ನಿಮ್ಮ ಮನೆಯವರೇ ಬಲಿಯಾಗಿದ್ದರೆ ನೀವು ಸುಮ್ಮನೆ ಇರ್ತಿದ್ರಾ? ಇಷ್ಟೊಂದು ಮೌನಕ್ಕೆ ಜಾರ್ತಿದ್ರಾ? ಇದೇನಾ ನಿಮ್ಮ ಪೌರುಷ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿಟ್ಟರು. ಆದರೆ ಈ ಬಾರಿನೂ ಕೂಡ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನು ಆಡಳಿತ ಪಕ್ಷದ ಶಾಸಕರು ಒಪ್ಕೊಂಡ್ರು ಕೂಡ BJP ಶಾಸಕರು ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. JDS ಶಾಸಕರು ಆರ್ ಅಶೋಕ್ ಅವರನ್ನು ಒಪ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಆದರೆ BJPಯಲ್ಲಿರುವಂತಹ ಹಲವು ಶಾಸಕರು ಆ ನಾಯಕನನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದರಲ್ಲಿ ಸುನೀಲ್ ಕುಮಾರ್ ಆಗಿರ್ಬೋದು, ಸುರೇಶ್ ಕುಮಾರ್ ಆಗಿರ್ಬೋದು, ಹಲವು ನಾಯಕರುಗಳು ಪದೇ ಪದೇ ಅಶೋಕ್ ಮಾತಾಡ್ತಿದ್ರು ಕೂಡ ಅವ್ರಿಗೆ ಕಿರಿಕಿರಿ ಮಾಡುವಂತಹ, ಅಶೋಕ್ ಅಂತ ಕೂಗುವಂತಹ ಕೆಲಸವನ್ನು ಮಾಡ್ತಿದ್ರು. ಆಡಳಿತ ಪಕ್ಷದಲ್ಲಿ ಚರ್ಚೆ ಆಗಿದ್ದು ಕೂಡ ಇದೆ. ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು. ಅಂದರೆ ವಿರೋಧ ಪಕ್ಷದ ನಾಯಕ ಅಂದರೆ ಶಾಡೋ CM ಬಳಿಕ ಹೆಚ್ಚು ಅಧಿಕಾರ ಇರುವಂಥದ್ದು, ಯಾವುದೇ ಅಧಿಕಾರಿಯನ್ನು ಕರೆದು ಮಾತಾಡುವಂತಹ ಅಧಿಕಾರ ಇರುವಂಥದ್ದು ವಿರೋಧ ಪಕ್ಷದ ನಾಯಕರಿಗೆ ಮಾತ್ರ. ಹೀಗಾಗಿ ವಿರೋಧ ಪಕ್ಷದ ಸ್ಥಾನಕ್ಕೆ ಅಷ್ಟು ಮಹತ್ವ ಇರುತ್ತೆ, ಅಷ್ಟು ಜವಾಬ್ದಾರಿ ಇರುತ್ತೆ, ಅಷ್ಟು ಅಧಿಕಾರ ಇರುತ್ತೆ. ಆತನಿಗೆ ಗೌರವ ಕೊಡದೇ ಇದ್ದರೂ ಕೂಡ ಆತ ಕೂತಿರುವಂತಹ ಸ್ಥಾನಕ್ಕೆ ಹೆಚ್ಚು ಗೌರವ ಕೊಡಬೇಕು. ಇದನ್ನು ಸುನೀಲ್ ಕುಮಾರು ಮಾಡಲಿಲ್ಲ, ಸುರೇಶ್ ಕುಮಾರು ಮಾಡಲಿಲ್ಲ, BJPಯ ಹಲವು ಶಾಸಕರು ಮಾಡಲಿಲ್ಲ. ಆಡಳಿತ ಪಕ್ಷದಲ್ಲೂ ಕೂಡ ಆಡಳಿತ ಪಕ್ಷದ ಶಾಸಕರೇ ಮಾತಾಡ್ತಿದ್ರು. ಅದೇ ರೀತಿ ವಿರೋಧ ಪಕ್ಷದ ಕೆಲ ಶಾಸಕರು ಈ ಬಗ್ಗೆ ಆಕ್ಷೇಪ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ವಿರೋಧ ಪಕ್ಷದ ಮೊಗಸಾಲೆಗೆ ಬಂದ ಲಕ್ಷ್ಮಣ್ ಸವದಿ, ಆರ್ ಅಶೋಕ್ ಸೇರಿದಂತೆ ಹಲವು ನಾಯಕರ ಜೊತೆ ಮಾತುಕತೆ. ಮಾಜಿ DCM ಲಕ್ಷ್ಮಣ್ ಸವದಿ ಈ ಬಾರಿ ಆಡಳಿತ ಪಕ್ಷದ ಮೊಗಸಾಲೆ ಬಿಟ್ಟು ವಿರೋಧ ಪಕ್ಷದ ಮೊಗಸಾಲೆಗೆ ಬಂದಿದ್ದು ಹಲವು ಚರ್ಚೆಗೆ ಕಾರಣವಾಯಿತು. ಜೊತೆಗೆ ಅಲ್ಲಿದ್ದಂತಹ ಪತ್ರಕರ್ತರು ಕೂಡ ಇದು ಸೆಪ್ಟೆಂಬರ್ ಕ್ರಾಂತಿಯ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೂ ಕೂಡ ಕಾರಣವಾಯಿತು. ಕೇಳಿ ಲಕ್ಷ್ಮಣ್ ಸವದಿ ಜನತಾ ಪರಿವಾರ ಬಿಟ್ಟ ಬಳಿಕ, ಯಡಿಯೂರಪ್ಪ ಅವರ ಸಹವಾಸ ಮಾಡಿ BJPಗೆ ಹೋದ ಬಳಿಕ ಹಲವು ವರ್ಷಗಳ ಕಾಲ, 1 ದಶಕಕ್ಕೂ ಹೆಚ್ಚು ಕಾಲ BJPಯಲ್ಲೇ ಇದ್ದರು. BJPಯಲ್ಲಿ ಪದೇ ಪದೇ ಮಂತ್ರಿ ಆದರು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಪಡ್ಕೊಂಡ್ರು. ಆದರೆ 2023ರಲ್ಲಿ ಟಿಕೆಟ್ ಸಿಗೋದಿಲ್ಲ ಅಂತ ಕನ್ಫರ್ಮ್ ಆದ ತಕ್ಷಣವೇ BJPಯನ್ನು ತೊರೆದು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಸಿಂದ
ಶಾಸಕರಾಗಿ ಆಯ್ಕೆಯಾಗಿ ಬಂದರು. ಆರ್ ಅಶೋಕ್ ಹಾಗೂ ಲಕ್ಷ್ಮಣ್ ಸವದಿ ಬಹಳಷ್ಟು ವರ್ಷಗಳಿಂದ ರಾಜಕೀಯ ಸ್ನೇಹಿತರು, ಇದರಲ್ಲಿ ಯಾವುದೇ ಡೌಟು ಕೂಡ ಇಲ್ಲ. ಹಲವು ವಿಚಾರಗಳು ಅವರು ಮಾತಾಡಿದ್ದು ಕೂಡ ಇದೆ. ಈ ಬಾರಿನೂ ಕೂಡ ಆರ್ ಅಶೋಕ್ ನಿನಗೆ ಅಲ್ಲಿ ಸರಿಯಾದಂಥ ಒಂದು ಸ್ಥಾನಮಾನಗಳು ಸಿಗ್ತಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ್ ಸವದಿ ಅವರು ಇಲ್ಲ. ನಾನೀಗ ಕಾಂಗ್ರೆಸ್ಸಲ್ಲಿದ್ದೀನಿ, ಕಾಂಗ್ರೆಸ್ಸಲ್ಲಿ ಇರ್ತೀನಿ ಅನ್ನುವಂಥದ್ದನ್ನು ಏನು ಸ್ನೇಹಪೂರ್ವಕ ಕೂಟ ಇತ್ತು, ಆ ಕೂಟದಲ್ಲಿ ಎದ್ದು ಬಂದಿದ್ದಾರೆ. ಆದರೆ ಅಧಿಕಾರದಲ್ಲಿ, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ. ಯಾವಾಗ ಹೇಗೆ ಬೇಕಿದ್ದರೂ ಕೂಡ ಆಗ್ಬೋದು. CP ಯೋಗೀಶ್ವರ್ 3-4 ಪಕ್ಷಗಳನ್ನು ಬದಲಾವಣೆ ಮಾಡಿದ್ದನ್ನು ನಾವು ನೋಡಿದ್ದೀವಿ. BJPಯಲ್ಲಿದ್ದರು, ಸಮಾಜವಾದಿಗೆ ಹೋದರು, ಕಾಂಗ್ರೆಸ್ಗೆ ಬಂದರು. ಮೊದಲು ಕಾಂಗ್ರೆಸ್ಸಲ್ಲಿದ್ದಂಥವರು ಮತ್ತು JDSಯಿಂದಲೂ ಕೂಡ ಟಿಕೆಟ್ ಬಯಸಿದ್ದಂಥವರು. ಹೀಗಾಗಿ ರಾಜಕಾರಣದಲ್ಲಿ ಇವರು ಇಲ್ಲೇ ಇರ್ತಾರೆ ಅಂತ ಹೇಳೋದಕ್ಕಾಗಿದೆ. ಲಕ್ಷ್ಮಣ್ ಸವದಿ ಅವರು ಕೂಡ ಇದಕ್ಕೆ ಹೊರತಲ್ಲ ಅಂತ ಚರ್ಚೆ ಆರಂಭ ಆಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಮಾತಾಡಿದ ಮಾಜಿ ಸಚಿವ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿಬಂದಿದ್ದಂತಹ ಪ್ರಕರಣ ಆರೋಪ ಸಾಬೀತಾಗಿ ನ್ಯಾಯಾಧೀಶರು ಅವರಿಗೆ ಸಂಪೂರ್ಣವಾಗಿ ಜೈಲು ಅವಧಿ ಫಿಕ್ಸ್ ಮಾಡಿದ್ದಾರೆ. ಈ ನಡುವೆ ಯಾವತ್ತೂ ಕೂಡ ಈ ಪ್ರಕರಣದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, HD ರೇವಣ್ಣ ಅವರಾಗಿರ್ಬೋದು ಯಾರೂ ಕೂಡ ಮಾತನಾಡಿರಲಿಲ್ಲ. ಆದರೆ ಈ ಬಾರಿ ಮೊದಲನೇದಾಗಿ ಮಾಜಿ ಸಚಿವ HD ರೇವಣ್ಣ ಅವರು ಕಲಾಪ ನಡೆಯುವಂಥ ಒಂದು ಸಂದರ್ಭದಲ್ಲಿ, ಬ್ರೇಕ್ ಇದ್ದಂತಹ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಈ ವಿಚಾರ ಚರ್ಚೆ ಮಾಡಿದ್ದಾರೆ. ಪತ್ರಕರ್ತರು ಸಹಜವಾಗಿ ಕುತೂಹಲಕ್ಕೆ ಮುಂದೇನು ನಿಮ್ಮ ನಡೆ ಅಂತ ಕೇಳಿದಾಗ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಾವೇನು ಸೈಲೆಂಟ್ ಆಗಿಲ್ಲ. ಯಾಕಂತೇಳಿದ್ರೆ ಇದು ಪ್ಯೂರ್ಲಿ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್. ಇದನ್ನು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಸರಿಯಾಗಿ ವಾದ ಮಂಡನೆ ಮಾಡಿಲ್ಲ. ಹೀಗಾಗಿ ಮುಂದೆ ಆಪ್ಷನ್ಗಳು ಭಾಳಷ್ಟಿದ್ದಾವೆ. ಅಪೀಲ್ ಹೋಗ್ತೀವಿ. ಅಪೀಲಲ್ಲಿ ಈ ಪ್ರಕರಣದ ಬಗ್ಗೆ ನ್ಯಾಯಮೂರ್ತಿಗಳ ಬಳಿ ನ್ಯಾಯ ಕೊಡಿ ಅನ್ನುವಂಥ ಒಂದು ಮನವರಿಕೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೈಕೋರ್ಟಲ್ಲಿ ಪ್ರಜ್ವಲ್ ರೇವಣ್ಣಗೆ ರಿಲೀಫ್ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಪತ್ರಕರ್ತರು ಕೇಳಿದ್ದಾರೆ. ಆದರೆ ಈಗ ಬಂದಿರುವಂತಹ ತೀರ್ಪು ಮೇಲೆ ನಮಗೆ ನಂಬಿಕೆ ಇಲ್ಲ. ಈಗ ಬಂದಿರುವಂತಹ ತೀರ್ಪು ಭಾಳಷ್ಟು ಆತುರದ ತೀರ್ಪದು. ಜೊತೆಗೆ ಸಾಕ್ಷಿ ವಿಚಾರಣೆ ಸರಿಯಾಗಿಲ್ಲ. ಜೊತೆಗೆ ಪ್ರಜ್ವಲ್ ರೇವಣ್ಣ ಎಲ್ಲೂ ಕೂಡ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಇದು ರಾಜಕೀಯವಾಗಿ ಇರುವಂತಹ ಒಂದು ಪ್ರಕರಣ. ಇದನ್ನು ಸರಿಯಾಗಿ ವಿಚಾರಣೆ ನಡೆಸಲೇ ತೀರ್ಪು ಕೊಟ್ಟಿರುವಂಥದ್ದು ಸರಿಯಲ್ಲ. ಈ ವಿಚಾರಗಳನ್ನು ಇಟ್ಕೊಂಡು ನಾವು ಅಪೀಲು ಅರ್ಜಿಯನ್ನು ಸಲ್ಲಿಸ್ತೀವಿ. ಹೈಕೋರ್ಟಲ್ಲಿ ಇದನ್ನು ಮನವರಿಕೆ ಮಾಡಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ನಮಗೆ ಹೈಕೋರ್ಟ್ ಮೇಲೆ ನಂಬಿಕೆ ಇದೆ. ಹೈಕೋರ್ಟಲ್ಲಿ ನಮಗೆ ರಿಲೀಫ್ ಸಿಗುತ್ತೆ. ಇದು 2024 ಲೋಕಸಭಾ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಅವರು ಹಾಸನದಲ್ಲಿ ಗೆಲ್ಲಬೇಕು ಅನ್ನುವಂತಹ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಪೆನ್ಡ್ರೈವ್ಗಳನ್ನು ಸೃಷ್ಟಿ ಮಾಡಿದ್ರು, CD ಸೃಷ್ಟಿ ಮಾಡಿದ್ರು ಅನ್ನೋದನ್ನು ಬಿಟ್ಟರೆ ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ ಅಲ್ಲ ಅನ್ನುವಂಥದ್ದು ಇವತ್ತಿಗೂ ಕೂಡ ರೇವಣ್ಣ ಅವರ ವಾದ. ಇನ್ನು ಈ ಬಾರಿಯ 9 ದಿನಗಳ ಕಲಾಪದಲ್ಲಿ JDS ಪಕ್ಷ ಭಾಳಷ್ಟು ಆ್ಯಕ್ಟಿವ್ ಆಗಿತ್ತು. BJP ಯಾವ ರೀತಿಯಾಗಿ ಆಡಳಿತ ಪಕ್ಷ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರನ್ನು ಟಾರ್ಗೆಟ್ ಮಾಡ್ತೋ ಅದೇ ರೀತಿಯಲ್ಲಿ JDS ನಾಯಕರು ಕೂಡ ಈ ಮೂವರನ್ನು ಕೂಡ 3 ಪ್ರಕರಣದಲ್ಲಿ ಭಾಳಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದರು. ಅದರಲ್ಲೂ ಅನುದಾನ ತಾರತಮ್ಯ ವಿಚಾರದಲ್ಲಿ BJPಗಿಂತಲೂ ಹೆಚ್ಚು ಸದ್ದು ಮಾಡಿದ್ದೆ JDS ಶಾಸಕರು. ಸಿದ್ದರಾಮಯ್ಯ ಅದಕ್ಕೆ ನೇರವಾಗಿ ಹೇಳಿದ್ರು, ನಾನು ಅಲ್ಲಿಂದ ಎಕ್ಸ್ಪೆಲ್ ಆದ ಬಳಿಕವೇ ನಾನು ಕಾಂಗ್ರೆಸ್ಗೆ ಬಂದಿದ್ದು. ಕಾಂಗ್ರೆಸ್ಗೆ ಬಂದ ಬಳಿಕ ನಾನು ಸರಿ ಹೋಗಿದ್ದೀನಿ, ನನಗೆ ಅಧಿಕಾರ ಸಿಕ್ಕಿದೆ. ಹಾಗಾಗಿ ನೀವು ಯಾರೂ ಕೂಡ ಅಲ್ಲಿರಬೇಡಿ. ನಾನು JDS ಪಕ್ಷ ಕಟ್ಟಿ JDS ಪಕ್ಷದ ಅಧ್ಯಕ್ಷನಾಗಿ 54 ಸ್ಥಾನಗಳು ಗೆಲ್ಲೋದಕ್ಕೆ ಕಾರಣ ನಾನು. ನಿಮ್ಮ ಸಾಧನೆ ಏನು? ನೀವು ಈಗ ಎಷ್ಟು ಜನ ಗೆದ್ದಿದ್ದೀರಾ? 19 ಜನ ಇದ್ದೀರಾ. 19 ಜನರಲ್ಲಿ ಈಗ ಎಷ್ಟು ಜನ ಆ್ಯಕ್ಟಿವ್ ಆಗಿ JDSಲ್ಲಿ ಇದ್ದೀರಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನೇರವಾಗಿ ಕೇಳಿದ್ರು. ಅದಕ್ಕೆ ತಕ್ಕ ಉತ್ತರವೂ ಕೂಡ JDS ಶಾಸಕರು ಸದನದಲ್ಲೇ ಕೊಟ್ಟರು. ಕಾರ್ಯಕರ್ತರನ್ನು ನಂಬಿ ಅನ್ನುವಂತಹ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಿಖಿಲ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾಯಿದ್ದಾರೆ. ಇಡೀ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾಯಿದ್ದಾರೆ. ಎಸ್, ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ಅವರು ಯಶಸ್ವಿ ಆಗ್ತಾಯಿದ್ದಾರೆ. ಆದರೆ ಅದಕ್ಕೂ ಮೊದಲು ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿ, ರಾಜ್ಯಾಧ್ಯಕ್ಷರ ಜೊತೆಗೆ ಯುವ ಘಟಕ ಅಧ್ಯಕ್ಷರಾಗಲಿ, ಇಲ್ಲ ನಿಖಿಲ್ ಕಾರ್ಯಾಧ್ಯಕ್ಷರಾಗಿ ಮುಂದುವರಿಲಿ. ರಾಜ್ಯಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಜವಾಬ್ದಾರಿ ಸಿಗುತ್ತೆ, ಪಕ್ಷ ಹೆಚ್ಚು ಆ್ಯಕ್ಟಿವ್ ಆಗುತ್ತೆ. ಒಂದು ಕಡೆ ನಿಖಿಲಿಂದ ಯುವಕರು ಬರ್ಬೋದು, ಅದೇ ರೀತಿ ಒಬ್ಬ ಹಿರಿಯರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಆದರೆ ಸಹಜವಾಗಿ ಹಿರಿಯರು ಕೂಡ ಪಕ್ಷದಲ್ಲಿ ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಈ ಕೆಲಸ ನಿಮ್ಮಿಂದಲೇ ಆಗಬೇಕು. ನೀವು ಮತ್ತು ಕುಮಾರಸ್ವಾಮಿ ಇಬ್ಬರು ಕೂಡ ಸೇರಿ ಈ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ.
ಆ ಸಲಹೆಗೆ ಒಪ್ಪಿದಂತಹ ಮಾಜಿ ಪ್ರಧಾನಿ ದೇವೇಗೌಡರು ರಾಜ್ಯಾದ್ಯಂತ 2-3 ಕಡೆ ಸಮಾವೇಶಗಳಾಗಬೇಕು ನಿಜ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಬೇರೆ ಯಾರನ್ನೇ ಪಕ್ಷ ಗುರುತಿಸಿದ್ರು ಕೂಡ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ ಅದನ್ನು ನೀವೆಲ್ಲರೂ ಕೂಡ ಒಪ್ಪಲೇಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಅಂದರೆ 2028ರ ವಿಧಾನಸಭಾ ಚುನಾವಣೆಗೂ ಮೊದಲೇ ಮೈತ್ರಿಯೋ ಇಲ್ಲವೋ ಸ್ವತಂತ್ರವಾಗಿ ನಾವು ಕಣಕ್ಕಿಳಿತೀವೋ, JDS ಪ್ರತ್ಯೇಕವಾಗಿ ಕಣಕ್ಕಿಳಿತು. ಇದನ್ನು ಕ್ಲಾರಿಟಿಯಾಗಿ ಹೇಳ್ಬೇಡಿ, ಕ್ಲಿಯರಾಗಿ ಹೇಳ್ಬೇಡಿ. ಯಾಕಂತ ಹೇಳಿದ್ರೆ ಕಾರ್ಯಕರ್ತರಲ್ಲಿ ಹಲವು ಗೊಂದಲಗಳಿವೆ. BJP ನಮ್ಮನ್ನು ಯಾವಾಗ ಬೇಕೋ ಆವಾಗ ಬಳಸ್ಕೊಳ್ಳುತ್ತೆ, ಯಾವಾಗ ಬೇಕೋ ಆವಾಗ ನಮ್ಮನ್ನು ದೂರ ಇಡುತ್ತೆ. ಜೈಲಲ್ಲಿರುವ ಪರಿಸ್ಥಿತಿ ಇಲ್ಲಿ ರಾಜ್ಯದಲ್ಲಿಲ್ಲ. ರಾಜ್ಯ BJPಯೇ ಬೇರೆ, ದೆಹಲಿಯಲ್ಲಿರುವಂತಹ BJPಯೇ ಬೇರೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮತ್ತು ನಡ್ಡಾ ಅವರು ಯೋಚನೆ ಮಾಡೋದೇ ಬೇರೆ, ಇಲ್ಲಿರುವಂತಹ ವಿಜೇಂದ್ರ, ಯಡಿಯೂರಪ್ಪ, ಅಶೋಕ್ ಅವರು ಯೋಚನೆ ಮಾಡೋದೇ ಬೇರೆ. ಕೆಲವು BJP ಅವ್ರಿಗೆ ನಾವು ಬೇಕಾಗಿರ್ಬೋದು, ಭಾಳಷ್ಟು BJP ಅವ್ರಿಗೆ ನಾವು ಬೇಕಾಗಿಲ್ಲ. ಹೀಗಾಗಿ ಹಲವು ಕ್ಷೇತ್ರಗಳಲ್ಲಿ ಒಂದು ವೇಳೆ ಮೈತ್ರಿ ಆಗಿದ್ದೆ ಆದರೆ ಸಮಸ್ಯೆ ಕೂಡ ಆಗುತ್ತೆ. ಅವೆಲ್ಲವನ್ನೂ ಕೂಡ ಈಗಲೇ ನಾವು ಬಗೆಹರಿಸ್ಕೊಳ್ಬೇಕು. ಒಂದು ವೇಳೆ ಮೈತ್ರಿ ಆಗೋದಾದರೆ ಮೊದಲೇ ಹೇಳಿ ಅವೆಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ಳಿ, ನಾವು ಮುಂದೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ BJP ಮತ್ತು ಕಾಂಗ್ರೆಸ್ ಎರಡೂ ಕೂಡ ಸೇರಿಸ್ಕೊಂಡು BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಸೇರಿಕೊಂಡು ನಮ್ಮನ್ನು ಪ್ರಾದೇಶಿಕ ಪಕ್ಷವನ್ನು ಇಲ್ಲದೇ ಇರುವಂತೆ ಮಾಡ್ತವೆ. ಹೀಗಾಗಿ ನಾವು ಮೊದಲನೇದಾಗಿ ಕಾರ್ಯಕರ್ತರನ್ನು ಗುರುತಿಸಬೇಕು, ಪಕ್ಷದ ಜವಾಬ್ದಾರಿಯನ್ನು ಕೊಡಬೇಕು, ಜೊತೆಗೆ ಸಮಾವೇಶಗಳಾಗಬೇಕು, ಜೊತೆಗೆ ಪರ್ಮನೆಂಟ್ ಅಧ್ಯಕ್ಷರು ಬೇಕು. ಇದನ್ನು ಆದಷ್ಟು ಬೇಗ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರಂತೆ. ಅದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ಸಮಾವೇಶ ಮಾಡೋದು ಫಿಕ್ಸ್. ನೀವು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು, ಶಾಸಕರು ತೆಗೆದುಕೊಳ್ಬೇಕು, ಅದೇ ರೀತಿ ಸ್ವತಂತ್ರ ಅಭ್ಯರ್ಥಿಗಳು ತಗೊಳ್ಬೇಕು, ಅದೇ ರೀತಿ ಯುವಕರಿಗೂ ಸೇರಿದಂತೆ ಹಿರಿಯರನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಎಲ್ಲರೂ ಸೇರಿ 2028ಕ್ಕೆ ಇವತ್ತಿಂದಲೇ ರೆಡಿ ಆಗಬೇಕು ಅನ್ನುವಂತಹ ಒಂದು ಸೂಚನೆ ಕೊಟ್ಟಿದ್ದಾರಂತೆ. ಹೀಗಾಗಿ ಹಿಂದೆ ನಾನು ಎಪಿಸೋಡಲ್ಲಿ ಏನು ಹೇಳಿದ್ದೆ ಅದು ದೇವೇಗೌಡರ ಗಮನಕ್ಕೂ ಹೋಗಿದೆ, ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಂತಹ ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಹೋಗಿದೆ, ಯುವ ಘಟಕದ ರಾಜ್ಯಾಧ್ಯಕ್ಷರಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೂ ಹೋಗಿದೆ. ಹೀಗಾಗಿಯೇ ಕಾರ್ಯಕರ್ತರನ್ನು ಗುರುತಿಸ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಹೇಳಿರುವಂಥದ್ದು. ಇದಾಗಿತ್ತು ಇವತ್ತಿನ ಆಫ್ ದ ರೆಕಾರ್ಡ್. ಮುಂದಿನ ವಾರ ಮತ್ತಷ್ಟು ಇನ್ಸೈಡ್ ಸ್ಟೋರಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಕಾಯ್ತಾ ಇರಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.